ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಪ್ರತಿದಿನ 200ರಿಂದ 250 ಜನಕ್ಕೆ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರಂತೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತು ಮೆಜೆಸ್ಟಿಕ್ಗೆ ಹೋಗ್ಬೇಕಂತ ಹೋಗ್ತಿದ್ದೆ. ಇಲ್ಲಿ ಫ್ರೀ ಊಟ ಕೊಡ್ತಾರೆ ಎಂದು ಗೊತ್ತಾಗಿ ವಿಡಿಯೋ ಮಾಡೋಣ ಅಂತ ಬಂದೆ. ಕೊಡ್ತಾ ಇರುವಂಥ ಊಟವನ್ನು ನೋಡಿದೆ. ಅಲ್ಲಿ ಬಳಸಿರುವಂಥ ತರಕಾರಿ ಆಗಿರ್ಬೋದು, ಊಟದ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಇದಿರುವಂಥದ್ದು ಗಾಂಧಿನಗರ ಅಂದರೆ ಮೆಜೆಸ್ಟಿಕ್ ಪಕ್ಕನೇ ಇರುವಂಥ ಇದರಲ್ಲಿ. ಇದು ಹೋಟೆಲ್ ಬಂದು ಜಿಯಾನ್ ರೆಸ್ಟೋರೆಂಟ್ ಅಂತೇಳಿ 5 ಸ್ಟಾರ್ ಹೋಟೆಲ್ಲು ಮಾಲೀಕರು ಈ ಥರ ಕೊಡ್ತಾ ಇರುವಂಥದ್ದು. ಪ್ರತಿದಿನ 1 ಗಂಟೆಗೆ ಮಧ್ಯಾಹ್ನ ಇಲ್ಲಿ ಊಟದ ವ್ಯವಸ್ಥೆ ಇದೆ. ಒಂದು 200ರಿಂದ 250 ಜನಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬ ಜನ ಬಂದು ಊಟ ಮಾಡ್ತಿದ್ದಾರೆ. ಏನೇ ಆಗಲಿ ನಿಜವಾಗ್ಲೂ ಮಾಡ್ತಿರೋ ಕೆಲಸ ಬಹಳ ಒಳ್ಳೆಯದು. ಯಾರಿಗಾರು ಅವಶ್ಯಕತೆ ಇದ್ದರೆ ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ. ಎಷ್ಟೋ ಜನ ಹಳ್ಳಿಯಿಂದ ಬೇರೆ ಕೆಲಸಕ್ಕೋ ಅಥವಾ ಏನೇನೋ ಕೆಲಸಕ್ಕೋಸ್ಕರ ಬೆಂಗಳೂರು ಬಂದು ಉಳ್ಕೊಳ್ಳೋದಕ್ಕೆ ಊಟಕ್ಕೆ ತುಂಬ ಕಷ್ಟಪಡೋರಂಥವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಇದನ್ನು ಬಳಸ್ಕೊಳ್ಳಿ. ನಿಂತ್ಕೊಳ್ಳಿ ಸರ್, ಜೊತೆಲೇ ಬನ್ನಿ ಸರ್. ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ಸರ್, ಮುಂದೆ ನಿಂತ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ತಾವು ಜಿಯಾನ್ ಹೋಟೆಲ್ನ ಮಾಲೀಕರು ಇರುವಂಥದ್ದು. ಪ್ರತಿದಿನ ಬಡವರಿಗೆ ಊಟ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ತುಂಬ ಜನ ಊಟ ಮಾಡ್ತಿದ್ರು, ಫ್ರೀಯಾಗಿ ಊಟ ಕೊಡ್ತಾರೆ ಅಂತ. ಏನಕ್ಕೆ ಕಾನ್ಸೆಪ್ಟ್, ಯಾವಾಗ ಪ್ರಾರಂಭ ಮಾಡಿದ್ವಿ ಸರ್ ಇದನ್ನು? ಸರ್ ನೋಡಿ, 2019ರಲ್ಲಿ ಕರೋನಾ ಬಂದಾಗ ಬೀದಿಯಲ್ಲೆಲ್ಲ ಜನಗಳು ಊಟ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ನಾವು ನೋಡ್ತಾ ಇದ್ವಿ. ಆಗ ನನ್ನ ಮನಸ್ಸಿಗೆ ಏನೋ ಒಂದು ಸಮಾಜಕ್ಕೊಂದು ಒಳ್ಳೆಯ ಸೇವೆ ಮಾಡ್ಬೇಕಂತ ಅನ್ನಿಸ್ತು. ಆಗಲೇ ಆರಂಭ ಮಾಡ್ಬೇಕಾಯಿತು. ಸ್ವಲ್ಪ ನಮ್ಮದು ಸಮಸ್ಯೆ ಇರೋದ್ರಿಂದ ನಾವು ಒಟ್ಟಿನಲ್ಲಿ ಮಾಡ್ಬೇಕಂತ ನಾನು ತೀರ್ಮಾನ ತಗೊಂಡಿದ್ದು ಕರೋನಾ ಟೈಮಲ್ಲೇ. ಬಟ್ ಅದನ್ನ ಇಂಪ್ಲಿಮೆಂಟ್ ನಾನೀಗ 1 ವರ್ಷ ಆಯಿತು. ಆಗಸ್ಟ್ 24ರಿಂದ ಮಾಡ್ತಾಯಿದ್ವಿ. ಇದನ್ನು ನಾನು ನಿರಂತರವಾಗಿ ಮಾಡ್ಬೇಕಂತ ನನ್ನ ಆಸೆ. ಡೈಲಿ ಎಷ್ಟು ಜನ ಊಟ ಕೊಡ್ತಾ ಇದ್ದೀರಾ ಸರ್? ಡೈಲಿ 250ರಿಂದ 300 ಜನ ಊಟ ಮಾಡ್ತಾಯಿದ್ದಾರೆ. ಏನೇನು ಊಟ ಕೊಡ್ತಾ ಇದ್ದೀರಾ ಸರ್? ಒಂದು ದಿವಸ ಟೊಮೊಟೊ ಬಾತು, ಒಂದು ದಿವಸ ವಾಂಗಿ ಬಾತು, ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ಮೊಸರನ್ನ, ಈ ಥರ ಡೈಲಿ ಚೇಂಜಸ್ ಅಂತೂ ಇರುತ್ತೆ ಸರ್. ಸರ್, ಇದು ನಿಮ್ಗೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತದೆ? ಅಂದರೆ ಬೆಂಗಳೂರು ಮೆಜೆಸ್ಟಿಕ್ ಅಂತ ಜಾಗದಲ್ಲಿ ಎಲ್ಲರೂ ಕೂಡ ಅವ್ರು ಬದುಕಬೇಕು, ನಾನು ಬದುಕಬೇಕು, ಹಣ ಮಾಡಬೇಕು ಅನ್ನೋದು ಬೆಂಗಳೂರು ಬರೋರು. ಆದರೆ ನೀವು ಮಾಲೀಕರಾಗಿ ಈ ಥರ ಕೊಡಬೇಕು ಅನ್ನೋದು ಏನು ಉದ್ದೇಶ ಕೊಟ್ಟಿರಿ ಸರ್? ಸರ್ ನೋಡಿ, 2019ರಲ್ಲಿ ನಾನು ಈ ಹೋಟೆಲ್ ಉದ್ಯಮ ಆರಂಭ ಮಾಡಿದೆ. ಆರಂಭ ಮಾಡಿದಾಗೆ ಆ ಟೈಮಲ್ಲೇ ನನಗೆ ಕರೋನಾ ಬಂತು. ನಾವು ಮೂಲತಃ
ಹಳ್ಳಿ ಊರಿಂದ ಬಂದವರು. ಅಲ್ಲಿ ಹಳ್ಳಿಗಳಲ್ಲಿ ಆಮೇಲೆ ಇಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಜನಗಳು ಮಾರ್ಕೆಟಲ್ಲಿ ಆಗಲಿ ಅಥವಾ ಗಾಂಧಿನಗರದಲ್ಲಿ ಆಗಲಿ ಸುಮಾರು ಜನ ಊಟ ಇಲ್ಲದೆ ಬಡವರು, ಒಂದು ಹೊತ್ತಿಗೂ ಊಟ ಇರಲ್ಲ, ಅಂಥವ್ರಿಗೆ ನನಗೆ ಸಹಾಯ ಮಾಡ್ಬೇಕಂತ ಮನಸ್ಸಿತ್ತು. ಆ ಒಂದು ಉದ್ದೇಶದಿಂದ ನಾನು ಇದು ಅನ್ನದಾನ ಅಂತ ಪ್ರಾರಂಭ ಮಾಡಿದ್ದೀನಿ. ಇದು ತುಂಬ ಜನಕ್ಕೆ ಖುಷಿ ಆಗ್ತಾ ಇದೆ. ಹೌದು ಸರ್, ಒಂದು ತಾವೇ ಬಹುಶಃ ಇಂಟ್ರ್ಯೂ ಮಾಡಿರಬೇಕು. ಒಂದು ಡೈಲಿ ಒಂದು 250ರಿಂದ 300 ಜನಕ್ಕೆ ನಾನು ಊಟ, ನೀರು, ಪ್ಲೇಟು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸರ್, ಇದು ಊಟ ಅಂತಂದರೆ ಇಲ್ಲಿ ತರಕಾರಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಏನೇನು ಖರ್ಚಾಗುತ್ತೆ ಡೈಲಿ ಸರ್ ಇದು? ಸರ್, ಸುಮಾರು ಡೈಲಿ 5,000 ರಿಂದ 6,000 ರೂಪಾಯಿ ಖರ್ಚು ಬರುತ್ತೆ. ನಾವು ಒಳ್ಳೆ ಊಟನೇ ಕೊಡ್ತೀವಿ. ನಮ್ಮದು ಇದು 5 ಸ್ಟಾರ್ ಹೋಟ್ಲಾದ್ರೂ ಇದೇ ಊಟ ನಾವು ಫ್ರೀ ಅನ್ನದಾನ ಮಾಡ್ತಾಯಿದ್ವಿ. ಬಡವರಿಗೆ ಯಾರಿಗಾರು ಹೆಲ್ಪ್ ಆಗ್ತದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದು, 100% ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಯಾವುದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ನಾವು ಊಟ ಕೊಡ್ತಾಯಿದ್ವಿ. ಅಟ್ಲೀಸ್ಟ್ ನನ್ನ ಉದ್ದೇಶ ಬಡವ್ರಿಗೆ ಊಟ ತಲುಪಲು, ಒಂದು ಹೊತ್ತು ಊಟ ಆದ್ರೆ ಅವ್ರಿಗೇನೋ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವಿ. ಹೋಟ್ಲ್ ಬಿಸ್ನೆಸ್ ಅಂದರೆ ಏನು, ನಿಮ್ಮಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಸರ್ ಹೋಟ್ಲಲ್ಲಿ? ಸರ್, ಇಲ್ಲಿ ನಮ್ಮದು ಸ್ಟಾರ್ ಹೋಟ್ಲಿದೆ, 95 ರೂಮ್ ಇದೆ, ಪಾರ್ಟಿ ಹಾಲ್ ಇದೆ, ಬೋರ್ಡ್ ರೂಮ್ ಇದೆ, ರೆಸ್ಟೋರೆಂಟ್ ಇದೆ, ಎಲ್ಲ ನಾನಾ ಥರ 4 ಸ್ಟಾರ್ ಹೋಟ್ಲ್ ಫೆಸಿಲಿಟಿ ಏನಿದೆ ಅದೇ ಥರ ಫೆಸಿಲಿಟಿ ನಮ್ಮ ಹೋಟ್ಲಲ್ಲೂ ಇದೆ. ನಮ್ಮದು ಸ್ಟಾರ್ ಹೋಟ್ಲು. ನನಗೆ ಇಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಒಂದು ಭಾಗವನ್ನು ನಾನು ಬಡವರಿಗೆ ಹಂಚ್ಬೇಕಂತ ನಮ್ಮ ತಂದೆ ತಾಯಿಯರು ನನಗೆ ವಿಷಯ ಹೇಳಿದರು. ಆ ಒಂದು ಇದನ್ನು ನಾನು ಮಾಡ್ಬೇಕಂತ ಇದನ್ನು ನಾನು ಮಾಡ್ತಾಯಿದ್ದೆ. ಅಂದರೆ ನಿಮ್ಮ ತಂದೆ ತಾಯಿ ಕನಸನ್ನು ನೀವು ಈಡೇರಿಸ್ತಾ ಇದ್ದೀರಿ? ಹೌದು ಸರ್, ಬೆಂಗಳೂರಲ್ಲಿ. ಹೌದು. ನಿಮಗೆ ತೃಪ್ತಿ ಆಗ್ತಾ ಇದೆ ಸರ್? ಹೌದು ಸರ್, ನನಗೆ ಇದರಿಂದ ತೃಪ್ತಿ ಇದೆ ಸರ್. ಪ್ರತಿ ದಿವಸ ನಾನು ಇದ್ರ ಬಗ್ಗೆನೇ ವಿಚಾರಿಸೋದು, ಏನು ಮಾಡ್ತಾರಾ, ಏನು ಇದು ಮಾಡ್ತಾರಾ, ಯಾವ್ದು ಮಾಡ್ತಾರಾ ಮಾಡಿ ಜನಗಳು ವಾಪಸ್ ಹೋಗಬಾರ್ದು, ಆ ಥರ ವ್ಯವಸ್ಥೆ ಮಾಡಿ ಅಂತ ನಾನು ಡೈಲಿ ನಮ್ಮ ಸ್ಟಾಫ್ಗೆಲ್ಲ ನಾನು ನಿರ್ದೇಶನ ಕೊಡ್ತಾಯಿದ್ದೀನಿ. ನಿಮ್ಮ ಸ್ಟಾಫ್ಗಳು ಕೂಡ ಉತ್ಸಾಹದಿಂದ ಮಾಡ್ತಾರೆ? ಹೌದು ಸರ್, ಪ್ರತಿ ದಿವಸನೂ ಅವರು ಅಷ್ಟೇ. ಅಷ್ಟು ಈ ಅನ್ನದಾನ ಅಂತಂದರೆ ಅವ್ರಿಗೂ ಒಂಥರ ಖುಷಿ. ಡೈಲಿ ಒಬ್ಬೊಬ್ಬರು ಮಾಡ್ತಾಯಿದ್ದಾರೆ. ನಮ್ಮ ಸ್ಟಾಫ್ 14 ಜನ HODಗಳಿದ್ದಾರೆ. ಹೋಟೆಲ್ ಕೆಲಸ ಬಿಟ್ಟು ಇದನ್ನು ಎಕ್ಸ್ಟ್ರಾ ಅಡಿಷನಲ್ ಆಗಿ ಮಾಡ್ತಾರೆ? ಹೌದು. ಅದಕ್ಕೆ ನಿಮ್ಗೆ ಅವ್ರ ಬಗ್ಗೆ ಎಷ್ಟು ಸಮಾಧಾನ? ಇಲ್ಲ ಸರ್, ನನಗೆ ನಮ್ಮ ಸ್ಟಾಫು ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ನಾನು ಅವತ್ತು ಆರಂಭ ಮಾಡಿದಾಗಿಂದ ಇವತ್ತಿನವರೆಗೂ ಕರೆಕ್ಟಾಗಿ ನಾವು 1 ಗಂಟೆ ಸ್ಟಾರ್ಟ್ ಮಾಡ್ತೀವಿ, ಅದೇ ಥರ 1:30 ಒಳಗಡೆ ಕರೆಕ್ಟಾಗಿ ಮುಗಿಯುತ್ತೆ. ಇದರಿಂದ ನಿಮಗೆ ಔಟ್ಸೈಡಿಂದ, ಹೊರಗಡೆಯಿಂದ ನಿಮ್ಗೆ ಗೊತ್ತಿರೋದ್ರಿಂದ ಫೀಡ್ಬ್ಯಾಕ್ ಏನಾದ್ರು ಬಂದಿದೆಯಾ ಸರ್? ಹೌದು ಸರ್, ಸುಮಾರು ತಮ್ಮ 4-5 TVಯವರು ಇಂಟರ್ವ್ಯೂ ಮಾಡಿದ್ರು. ಮೊನ್ನೆ ಒಂದು ನಾನು ನೋಡಿದೆ, ಉಂಡಾಡಿ ಗುಂಡ ಅಂತ ಬಂತು, ಅದರಲ್ಲಿನೂ ಬಂತು. ನಾನು ನೋಡಿದೆ, ಅದನ್ನು ನೋಡಿದಾಗ ನನಗೇನೋ ಒಂಥರ ಖುಷಿ. ನನ್ನಿಂದ ಸಮಾಜಕ್ಕೆ ಏನೋ ಒಂದು ಸಹಾಯ ಆಗ್ತಾ ಇದೆಯಲ್ಲ, ಮಾಡಬೇಕು ಸಮಾಜಕ್ಕೆ ಸಹಾಯ ಅಂತ. ಆಮೇಲೆ ಇದೇ ಥರ ಪ್ರೇರಣೆ ತಗೊಂಡು ನಮ್ಮ ಹಿರಿಯ ಸಹೋದರರು ಅವರು ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಡೈಲಿ ಅವರು ಒಂದು 250ರಿಂದ 300 ಜನಕ್ಕೆ ಅವರು ಊಟ ಕೊಡ್ತಾ ಇದ್ದಾರೆ. ನೋಡಿ ಸರ್, ಇದು ನಿಜವಾದ ಬದಲಾವಣೆ. ಅಂದರೆ ನೀವು ಮಾಡೋದು ಇನ್ನೊಬ್ರು ಅನುಸರಿಸ್ತಾ ಇದ್ದಾರೆ ಅಂದರೆ ಇದು ನಿಜವಾದ ಬದಲಾವಣೆ. ನೀವು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿನೂ ಅಷ್ಟೇ. ಅವರು 12:30ರಿಂದ 1 ಗಂಟೆವರೆಗೆ ಡೈಲಿ 250ರಿಂದ 300 ಜನಕ್ಕೆ ಅವರು ಊಟ ಕೊಡ್ತಾ ಇದ್ದಾರೆ. ಸೊ ಇದು ಒಬ್ಬರಿಂದ ಒಬ್ರಿಗೆ ಪ್ರೇರಣೆ ಆಗಲಿ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ತಿಳಿಸೋಣ. ಆಮೇಲೆ ಒಂದು ಒಳ್ಳೆ ಕಾರ್ಯ ಇದು. 4 ಜನ ಊಟ ಮಾಡಿದರೆ ಯಾರಂತೂ ಬೇಯಲ್ಲ, ಅವ್ರು ನೆನೆಸ್ತಾರೆ ಅನ್ನದಾತೋ ಸುಖಿ ಭವ ಅಂತ. ಅದೇ ಆಶೀರ್ವಾದ ನಮಗೆ ಸಾಕು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.